ಈ ನಮ್ದು ಪ್ರಾಣ ಹೋದ್ರೂ ನಾವು ಬಿಡಲ್ಲ ಸ್ವಾಮಿ ಇದು ಜಮೀನ. ನಿಮಗೆ ಇಲ್ಲಿ ನಾಲ್ಕಾರು ಜನ ಎಲ್ಲ ಬದುಕವ್ರೆ, ಮಾಡವ್ರೆ, ಮಟ್ಟವ್ರೆ, ಎಲ್ಲ ರೈತರನ್ನ ಉಳಿಸಿ ಗೆದ್ದ ಮೇಲೆ ಎಲ್ಲರೂ ಹೋಗಿ ನಾವು ರೈತರ ಮೇಲೆ ಹಣೆ ಮಾಡಿ ಹೇಳ್ತೀವಿ, ರೈತರನ್ನ ಉಳಿಸ್ತೀವಿ, ಮಾಡ್ತೀವಿ, ಬಿಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಬಿಟ್ಟು ಇವರು ರೈತರ ಮೇಲೆ ಅನ್ಯಾಯ ಮಾಡ್ಕೊಂಡು ಹಿಂಗೆ ಕೃಷಿ ಭೂಮಿನ ಕಿತ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಇವ್ರಿಗೆ ಬರಡು ಭೂಮಿ ಇದೆ, ಬನ್ನಿ ಅಲ್ಲೂ 4 ಜನ ಸಹಾಯ ಮಾಡಿ, ಬರಡು ಭೂಮಿಲಿ ಮಾಡಿ. ಯಾಕೆ ಕೃಷಿ ಭೂಮಿಗೆ ಬರ್ತೀರಾ? ಇಲ್ಲೂ 4 ಜನ ಅನ್ನ ಹಾಕ್ತಾರೆ, ಅಲ್ಲೂ 4 ಜನ ಅನ್ನ ಹಾಕ್ತಾರೆ. ಬರಡು ಭೂಮಿಲಿ ಸರ್ಕಾರಿ ಭೂಮಿನೇ ಇದೆ. ಸರ್ಕಾರಿ ಭೂಮಿ ಬಿಟ್ಬಿಟ್ಟು ಇಲ್ಲಿ ಏಕಾಏಕಿ ನೀವು ನಮ್ಗೆ ಓಟ್ ಹಾಕಿಲ್ಲ, ಏನು ಮಾಡಿಲ್ಲ. ಇದೇ ಸರ್ವೆ ನಮಗೆ ಇದೆ, ಇಲ್ಲೇ ಗುಡುಮನಹಳ್ಳಿಲಿ ಒಂದು ರೋಡ್ ಆಗಿಲ್ಲ, ಒಂದು ಇದಾಗಿಲ್ಲ, ಏನಿಲ್ಲ. ಅಭಿವೃದ್ಧಿ ಮಾಡ್ಬೇಕಾ? ಬಂದು 16 ಮಾಡಿ ಏನು ಮಾಡಿದ್ರೆ ಬಿಡಲ್ಲ, ಯಾವುದೇ ಭಾಗದಲ್ಲೂ ಬಿಡಲ್ಲ. JCP ನಮ್ಗೆ ಬೇಕಾರೆ ನಮ್ಮನ್ನ ಇಲ್ಲೇ ಊತ ಹಾಕ್ಬಿಟ್ಟು, ಇಲ್ಲೇ ಜಿಗಳಿ ತೆಗಿತಾರೆ, ಊತ ಹಾಕ್ಬಿಟ್ಟು ಅದ್ರ ಮೇಲೆ ಬೇಕಾರೆ ನಮ್ಮನ್ನ ಸಮಾಧಿ ಮಾಡ್ಬಿಟ್ಟು ಕಟ್ತೀನಿ ಅಂದರೆ ಕಟ್ಬೋದು, ಇಲ್ಲ ಅಂದರೆ ನಾವಂತೂ ಭೂಮಿ ಅಂತೂ ಬಿಡ್ಕೊಡಲ್ಲ. ರಾಜಕೀಯನೇ ಇದು, ರಾಜಕೀಯ. ಕಾಂಗ್ರೆಸ್ ಅವರು ಇದು ಮೇಲೆ ನಿಂತ್ಕೊಂಡು ಮಾಡಿಸ್ತಾ ಇರೋದು. ಯಾವ ನನ್ನ ಮಕ್ಕಳು ಬರ್ತಾರೆ, ಏನು ಮಾಡ್ತಾರೆ ಅಂತ ಎಲ್ಲ ಇದು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಇದು ನಾವಂತೂ ಭೂಮಿ ಬಿಡಲ್ಲ ಸರ್. ಇದು ಇಲ್ಲ, ಅವ್ರು ಬಂಟ್ರದು ಸಿದ್ದರಾಮಯ್ಯ ಅವ್ರು ಇರ್ತಾರಲ್ಲ, ಅವ್ರ ಫಾಲೋವರ್ಗಳು ಜಾಸ್ತಿ ಹೋಗಿ ಪ್ರೆಷರ್ ಹಾಕಿ ಮಾಡ್ತಾ ಇರೋದು ಇದು. ಅದನ್ನು ದಾಖಲೆ ಕೊಡ್ತೀನಿ. ಸ್ಪೀಕರ್ ಅವರು ಹೇಳಿದ್ದಾರೆ, ಅದೇನು ದೊಡ್ಡ ವಿಷಯ ಅಲ್ಲ, ತೆರವು ಮಾಡ್ಬೋದು, ಅದು ನಿಮಗೆ ವಿತ್ ಪ್ರೂಫೇ ಕೊಡ್ತೀನಿ, ಎಲ್ಲನೂ ಕೊಡ್ತೀನಿ, ಇದೇನು ದೊಡ್ಡ ಇದೆಯಲ್ಲ, ಕೃಷಿ ಮಾಡೋರಿಗೆ ಜಾಗ ಬಿಡಿ ಅಂತಲೂ ಹೇಳಿದ್ದಾರೆ. ಅಂಥದ್ರಲ್ಲಿ ಬಿಟ್ಬಿಟ್ಟು ಇವರು ಬಂದು ಇಲ್ಲಿ ಏಕಾಏಕಿ ಕಾಂಗ್ರೆಸ್ನವರು ನಾವು ಇಲ್ಲಿ ಮಾಡಲೇಬೇಕು, ಇಲ್ಲಿ ನಮ್ಮ ಮಾನ ಮರ್ಯಾದೆ ಹೋಯ್ತದೆ, ಇವ್ರ ಜೊತೆ ಸೋತಂಗಾಯ್ತದೆ, ಇದೆಲ್ಲ ಮಾಡಲೇಬೇಕು ಅಂತ ಈ ಪ್ರೆಷರು. ರಾಜಕೀಯ ಜಿದ್ದಾದಿದ್ದಿ. ನಾವು ಯಾವ ರಾಜಕೀಯನೂ ಇಲ್ಲ, ಏನೂ ಇಲ್ಲ ಸ್ವಾಮಿ. ರಾಜಕೀಯ ನಾವು ಯಾವ ರಾಜಕೀಯನೂ ಏನೂ ಇಲ್ಲ. ನಾವು ನಂಬ್ಕೊಂಡ್ಬಂದಿರೋದು ಈ ಹೆಸರು ಟವಲು, ಈ ನಮ್ಮನ್ನ ಉಳಿಸ್ಕೊಟ್ಟಿರೋದು ಈ ಹೆಸರು ಟವಲು. ಇವ್ರು ಇಲ್ಲ ಅಂದಿದ್ರೆ ಯಾವತ್ತೂ ಕೆಲಸ ಮಾಡೋರು. ನಾವಂತೂ ಈ ಭೂಮಿ ಅಂತೂ ಬಿಡಲ್ಲ ಸ್ವಾಮಿ.